ನಂದಿ ಕಾಲೇಜಿನ ಪ್ರಾಚಾರ್ಯನಾಗಿ ಅಥವಾ ಈ ವೇದಿಕೆ ವಿಶೇಷ ಉಪನ್ಯಾಸಕನಾಗಿ ಮಾತನಾಡಲಿಕ್ಕೆ ನನಗೆ ಯಾಕೋ ಮುಜುಗರ ಅನಿಸ್ತಾ ಇದೆ. ಯಾಕೆ ಅಂದ್ರೆ ಈ ವೇದಿಕೆಯ ಮೇಲೆ ತಮ್ಮದೇ ಆಗಿರ್ತಕ್ಕಂಥ ರಂಗದಲ್ಲಿ ಶ್ರೇಷ್ಠ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಹಿರಿಯರು ಇಲ್ಲಿ ಆಸೀನರಾಗಿರುವಾಗ ನನ್ನಂತವನೊಬ್ಬ ಏನೋಪ್ಪ ಅದೊಬ್ಬ ಅತಿಥಿಯಾಗಿಯೋ ಅಥವಾ ಒಬ್ಬ ಪ್ರಾಚಾರ್ಯನಾಗಿಯೋ ಮಾತನಾಡುವುದು ಅಷ್ಟು ಸೂಕ್ತ ಅಲ್ಲ ಅಂತ ಭಾವಿಸಿ ನಾನೊಬ್ಬ ನಿಮ್ಮ ಹಿರಿಯ ಸಹೋದರನಾಗಿ ಕೆಲವೊಂದು ಕಿವಿ ಮಾತನ್ನ ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ನೋಡಿ, ನನ್ನ ವಿದ್ಯಾರ್ಥಿನಿಯರೇ, ಇನ್ನೊಂದು ಏನಪ್ಪಾ ಅಂದ್ರೆ ಈ ಬೀಳ್ಕೊಡುವ ಸಮಾರಂಭದ ಕೂಡ ಏನಾಗುತ್ತೆ ಗೊತ್ತಾ? ದುಃಖದಿಂದ ಒಳಗೂಡಿದ ಸಂತೋಷದ ಸಮಾರಂಭ ಅಂತ ಕರೀತಾರೆ. ನೀವೆಲ್ಲರಿಗೂ ಸಂತೋಷದೊಳಗಿದ್ದೀರಿ, ಆದ್ರೆ ಇಲ್ಲಿಗೆ ಬಿಡು ಅಂದ್ರೆ ಕೂಡುವುದು ಆಕಸ್ಮಿಕ, ಅಗುವುದು ಅನಿವಾರ್ಯ. ಜೀವನವೇ ಒಂದು ಏನಪ್ಪಾ ಅಂದ್ರೆ ಯಾವತ್ತೂ ಬೀಳ್ಕೊಡುವ ಸಮಾರಂಭ. ಹೀಗಾಗಿ ಏನಪ್ಪಾ ಅಂದ್ರೆ ನನಗನಿಸುವ ಮಟ್ಟಿಗೆ ಏನಪ್ಪಾ ಅಂತಂದ್ರೆ ಇಲ್ಲಿಯವರು ಯಾರು ದುಃಖ ಪಡೋ ಅವಶ್ಯಕತೆನೇ ಇಲ್ಲ. ಯಾಕಂದ್ರೆ 8ನೇ ಮುಗಿಸಿ 8ನೇ ಮುಗಿಸಿ 9ನೇ ತಕ್ಕ ಇಲ್ಲೇ ಇರ್ತೀವಿ, ಆದ್ರೂ ಒಂದು ಹೆಜ್ಜೆ ಮುಂದೆ ಹೋಗ್ತೀವಿ. ಅದೇ ರೀತಿ ಏನಪ್ಪಾ ಅಂದ್ರೆ 10ನೇ ತರಗತಿ ಮುಗಿಸಿ ಏನಪ್ಪಾ ಅಂದ್ರೆ ಇಲ್ಲೇ PUCಗೆ ಇರ್ತೀವಿ, ಅದು ಕೂಡ ಏನು ದುಃಖ ಪಡೋ ಅವಶ್ಯಕತೆ ಇಲ್ಲ. ಇನ್ನೊಂದು ಏನಪ್ಪಾ ಅಂದ್ರೆ ನಿಮ್ಮಲ್ಲಿ ದ್ವಿತೀಯ ವರ್ಷ ಮುಗಿಸಿ ಬರ್ತಿರಲ್ಲ, ಅವರಿಗೆ ದುಃಖ ಅನಿಸ್ತಿರಬಹುದು. ದುಃಖ ಅನಿಸ್ಕೊಳ್ಳಕ್ ಹೋಗ್ಬೇಡ್ರಿ. ಯಾಕಂದ್ರೆ ಪ್ರತಿಶತ ಈ ಶಾಲೆಯಲ್ಲಿ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಕಲ್ತಿರ್ತಕ್ಕಂಥ ಎಲ್ಲಾ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿನಿಯರು ನಮ್ಮ ನಂದಿ ಕಾಲೇಜ್ಗೆ ಬರ್ತಾರೆ ಹೆಚ್ಚಾಗಿ. ಇನ್ನೇನು ಬೆರಳೆಣಿಕೆಯಷ್ಟು ವಿದ್ಯಾರ್ಥಿನಿಯರು ಬೇರೆ ಕಡೆ ಹೋಗ್ಬೋದು. ಯಾಕಂದ್ರೆ ಇಲ್ಲಿ ಏನಿದೆ ಅಂದ್ರೆ ಇಲ್ಲಿ ಕಲಿಸ್ತಿರ್ತಕ್ಕಂಥ ನಿಮ್ಮ ಗುರುಗಳು ಏನಿದ್ದಾರೆ ಅರ್ಧಕ್ಕಿಂತ ಹೆಚ್ಚು ನಿಮ್ಮ ಶಿಕ್ಷಕರು ಏನಿದ್ದಾರೆ ಎಲ್ಲರೂ ನನ್ನ ವಿದ್ಯಾರ್ಥಿ ಮಿತ್ರರು. ಹೀಗಾಗಿ ಇನ್ನೊಂದು ಆಮೇಲೆ ನಮ್ಮ ಸ್ನೇಹಿತರು ರಮೇಶ್ ಗಂಗನಳ್ಳಿ ಅಂದ್ರೇನು ಈ ಪರಮಾನಂದ ಭೋಗಲಿಂಗೇಶ್ವರ ಸಂಯುಕ್ತ ಪದವಿ ಪೂರ್ವ ಅಂತಕ್ಕಂಥ ಈ ತೇರನ್ನ ಸುಲಲಿತವಾಗಿ ಸರಳವಾಗಿ ಮುನ್ನಡೆಸಿಕೊಂಡು ನಡೀತಿರ್ತಕ್ಕಂಥ ರಮೇಶ್ ಗಂಗನಳ್ಳಿ ಸರ್ ಕೂಡ ಆದರೆ ನೀವು PUC ಮುಗಿದವ್ರ ಡಿಗ್ರಿಗೆ ನೀವು ಅಲ್ಲೇ ಬರ್ತೀರಿ ಹೆಚ್ಚಾಗಿ. ಅಲ್ಲಿ ನಾನೇ ಪ್ರಾಚಾರ್ಯ ಇದ್ದೀನಿ. ಹೀಗಾಗಿ ಇಲ್ಲಿ ನಿಮಗೆ ಬೀಳ್ಕೊಳ್ತಿದ್ದಾರೆ ರಮೇಶ್ ಗಂಗನಳ್ಳಿ ಸರ್. ನಾನು ಸ್ವಾಗತ ಮಾಡ್ಕೊಳಕ್ ಬಂದಂಗಾಗಿ ಇನ್ನೇನೋ ಕೆಲವೊಂದು ಜನ ಬೇರೆ ಕಡೆ ಹೋಗ್ಬೋದು. ಹೀಗಾಗಿ ಇನ್ನೊಂದಂದ್ರೆ ಈ ಒಂದು ಸಂಸ್ಥೆಯಲ್ಲಿ ಸೇವೆ ಸಲ್ಲಿಸ್ತಿರ್ತಕ್ಕಂಥ ಎಲ್ಲ ಬೋಧಕ ಸಿಬ್ಬಂದಿಯವರು ನನಗೆ ಬಹಳಷ್ಟು ಆತ್ಮೀಯರು. ಈ ಒಂದು ಸಿಬ್ಬಂದಿಯವ್ರು ಹ್ಯಾಂಗದಾರಪ್ಪ ಅಂದ್ಕೊಳ್ಳಿ ನನಗೊಂದು ಮಹಾಭಾರತ ಸನ್ನಿವೇಶ ನೆನಪಿಗೆ ಬರ್ತಾ ಇದೆ. ಏನಂದ್ರೆ ಪಾಂಡವರಿಗೂ ಮತ್ತು ಕೌರವರಿಗೂ ರಣರಂಗದಲ್ಲಿ ಯುದ್ಧ ನಡೀತಿರ್ತಾರೆ. ಆ ಯುದ್ಧ ನಡೀತಿರ್ತಕ್ಕಂಥ ಸಂದರ್ಭದಲ್ಲಿ ಅರ್ಜುನನ ಎದುರಿಗೆ ಎಲ್ಲಾ ಕೌರವರು ಬಂದು ನಿಲ್ತಾರೆ. ನಿಂತ್ಕೊಳ್ಳಿ ಅವರೆಲ್ಲ ತನ್ನ ಸಂಬಂಧಿಕರ ಜೊತೆಗೆ ನಾ ಹೇಗೆ ಯುದ್ಧ ಮಾಡಲಿ ಅಂತೇಳಿ ತನ್ನ ಧನುಷ್ಯನ ನೆಲದ ಮೇಲಿಟ್ಟು ಚಿಂತಾಗತವಾಗಿ ಕೂಡ್ತಾರೆ. ಅಂತ ಒಂದು ಸಂದರ್ಭದಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಿದ್ದಾನೆ, ಹಾಗೆ ಚಿಂತಾಗ್ರತ ಕೂಡಬಾರ್ದು, ರಣರಂಗದಲ್ಲಿ ಯುದ್ಧ ಮಾಡುವುದೇ ಮುಖ್ಯ, ಅಲ್ಲಿ ಬಂಧು ಬಳಗ ಯಾರೂ ಮುಖ್ಯ ಅಲ್ಲ ಅಂತೇಳಿ ಯಾವ ರೀತಿ ಬೋಧನೆಯನ್ನ ಮಾಡಿ ಅರ್ಜುನನಿಗೆ ಏನಪ್ಪ ಯುದ್ಧಕ್ಕೆ ಅಣಿಯಾಗಿಸುವ ಹಾಗೆ ಮಾಡಿದ್ರು. ಆ ರೀತಿಯಾಗಿ ಇಲ್ಲಿರ್ತಕ್ಕಂಥ ಉಪನ್ಯಾಸ ಒಟ್ಟಾರೆ ಇಲ್ಲಿರ್ತಕ್ಕಂಥ ಅಧ್ಯಾಪಕರು ಅಧ್ಯಾಪಕಿಯರು ಎಲ್ಲರೂ ಇಲ್ಲಿ ಸೇವೆ ಸಲ್ಲಿಸ್ತಿದ್ದಾರೆ. ಹೀಗಾಗಿ ಅವರು ಹೇಳಿರ್ತಕ್ಕಂಥ ಪಾಠನ ನೀವು ಚೆನ್ನಾಗಿ ಈಗಾಗಲೇ ಕೇಳಿದ್ದೀರಂತ ನನ್ನ ಭಾವನೆ. ಜೊತೆಗೆ ಅವ್ರಿಗೆ ಏನಪ್ಪಾ ಅಂದ್ರೆ ಇದೀಗ ಹೇಳಿದ್ರು ಏನಂದ್ರೆ ನಮ್ಮ ರಮೇಶ್ ಗಂಗನಳ್ಳಿ ಸರ್ ಬಹಳಷ್ಟು ಡೇಂಜರ್. ಅವ್ರು ಕಂಪಲ್ಸರಿ ಇಷ್ಟಕ್ಕೆ ಫೋನ್ ಮಾಡ್ಬೇಕು, ನೀವು ಶಿಕ್ಷಕರಿಗೆ ಹೇಳೋದ ತಿಳ್ಕೊಂಡು ಅಟ್ ನಸೀಕಿನಾಗ ಅವ್ರು ಫೋನ್ ಮಾಡೇ ಮಾಡ್ತಾರಂತೇಳಿ ನನಗೆ ಆತ್ಮವಿಶ್ವಾಸ ಇದೆ. ಹೀಗಾಗಿ ತಮಗೆಲ್ಲರಿಗೂ ಫೋನ್ ನಿಮ್ಮ ಪಾಲಕರಿಗೆ ಹಚ್ಚಿ ಕನಿಷ್ಠ ಇಲ್ಲ ಅಂದ್ರೆ 4:30 5 ಗಂಟೆ ಕಟ್ಟಿ ಎಬ್ಬಿಸಿ ಅಭ್ಯಾಸ ಮಾಡಕ್ಕೆ ಹೇಳಿದ್ದಾರೆ. ಇನ್ನೊಂದು ಹೀಗಾಗಿ ಏನಪ್ಪಾ ಅಂತಂದ್ರೆ ಇಂಥ ಶಾಲೆಯಲ್ಲಿ ನೀವು ಕಲಿತಿರ್ತಕ್ಕಂಥದ್ದು ನಿಮ್ಮ ಪುಣ್ಯ ಅಂತಕ್ಕಂಥ ಮಾತು. ಅದು ಎಂತದಂದ್ರೆ ಶ್ರಮವಾದಿ ದುಂಡಪ್ಪ ಅಜ್ಜನವರು ಅಂದ್ಕೊಳ್ಳಿ. ನಿಮಗೆ ಹೆಂಗ್ ಗೊತ್ತ್ರಿ, ನೀವು ದೂರಿನವರ ತನ್ಬೇಡಿ. ದುಂಡಪ್ಪ ಅಜ್ಜನವ್ರು ಏನು ಸ್ಟ್ರೈಕ್ ತಗೋತಿರಲ್ಲ, ಶಾಶ್ವತ ಅನುದಾನ ರೈತರು ನಮ್ಮ ಎಲ್ಲಾ ನಾಯಕರು. ಆ ಮುತ್ತೆಯವರ ಏನಪ್ಪಾ ಅಂದ್ರೆ ಅವ್ರು ಮುಂದಿದ್ದಾಗ ನಾವೆಲ್ಲ ಹಿಂದಾಗಿ ಸೇವೆಯನ್ನು ಸಲ್ಲಿಸಿ ಅಂತ ದುಂಡಪ್ಪನವರು ಕಟ್ಟಿರ್ತಕ್ಕಂಥ ಈ ಶಿಕ್ಷಣ ಸಂಸ್ಥೆ ಕೇವಲ ಸುತ್ತಮುತ್ತಲ್ಲ, ಆಲ್ಮೇಲ್ ತಾಲೂಕಲ್ಲ, ಸಿಂದಗಿ ತಾಲೂಕಲ್ಲ, ಇಡೀ ವಿಜಯಪುರ ಜಿಲ್ಲೆ ಅಲ್ಲ, ಕರ್ನಾಟಕ ರಾಜ್ಯದಲ್ಲೇ ಇದು ಹೆಸರುವಾಸಿಯಾಗಿರ್ತಕ್ಕಂಥ. ಯಾಕೆ ಈ ಮಾತನ್ನು ಹೇಳ್ತಿದ್ದೀನಿ ಅಂದ್ರೆ ಪ್ರತಿದಿನ ನೀವೇನಿಲ್ಲ ಏನಪ್ಪಾ ಅಂತಂದ್ರೆ ಅಂಗಳದೊಳಗತ್ತು ಬೋಧನೆ ಮಾಡೋದು ಏನೇನೋ ಮಾಡೋದು ಈ ಜಾಲತಾಣದೊಳಗೆ ಬರ್ತಿರ್ತಕ್ಕಂಥ ಸಂದರ್ಭದಲ್ಲಿ ನಾವು ಓದ್ತೀವಿ. ಓದಿಕೊಳ್ಳೆ ನಾನು ಯಾಕಂದ್ರೆ 28 ವರ್ಷಗಳವರೆಗೆ ನಂದಿ ಕಾಲೇಜಿನಲ್ಲಿ ಸೇವೆ ಸಲ್ಲಿಸಿರ್ತಕ್ಕಂಥ ನನಗೆ ಸ್ವಲ್ಪ ಅನುಭವ ಇದೆ. ಹೀಗಾಗಿ ಏನಪ್ಪ ಎಷ್ಟು ಅತ್ಯುತ್ತಮ ರೀತಿಯಲ್ಲಿ ಹೊಟ್ಟೆ ನಿಮಗೆ
ಖುಲ್ಲಾ ಬಿಡಂಗಿಲ್ಲ ಅಂತಕ್ಕಂಥ ಒಂದು ಸಿಬ್ಬಂದಿ ವರ್ಗ, ಅದು ರಮೇಶ್ ಗಂಗನಳ್ಳಿ ಅವರ ನೇತೃತ್ವ, ಅದ್ರ ಜೊತೆಗೆ ಏನಪ್ಪಾ ಅಂತಂದ್ರೆ ಶ್ರೀ LB ಲಾಸಂಗಿ ಅವರ ನೇತೃತ್ವ. ಹೀಗಾಗಿ ಏನಪ್ಪಾ ಅಂದ್ರೆ ಅತ್ಯುತ್ತಮ ಶಿಕ್ಷಣ ಪಡಿತಾ ಇದ್ದೀವಿ. ನೋಡಿ ನನ್ನ ವಿದ್ಯಾರ್ಥಿ ಮಿತ್ರರೇ, ವಿದ್ಯಾರ್ಥಿನಿಯರೇ, ಇಲ್ಲಿ ಒಂದು ಮಾತು ಏನಂದ್ರೆ ಈಗ ಪರೀಕ್ಷಾ ಪರ್ವ ನಡೆದ, ಏನು ಕೆಲವೇ ದಿನದೊಳಗ SSLC, PUC, ಆಮೇಲೆ SSLC, ಇದು ಎಲ್ಲ ಏನಂದ್ರೆ ವೆಬ್ ಮೂಲಕ ಪರೀಕ್ಷೆಗಳು ನಡೀತಾವ. ವೆಬ್ ಬಂದ ಕೂಡಲೇ ನೀವು ಎಡಿ ಹೊಡ್ಕೊಂಡಂಗೆ ಮಾಡ್ಬೇಡಿ, ಏನೂ ಆಗಲ್ಲ. ಹೇಗಂದ್ರೆ ನಿಮ್ಮ ಶಿಕ್ಷಕರು, ನಿಮ್ಮ ಗುರುಗಳು ಏನು ಹೇಳ್ಯಾರು ಆ ರೀತಿ ನೀವು ಅಧ್ಯಯನ ಮಾಡ್ರಿ. ಯಾವ ವೆಬ್ ಹಾಕಿಲ್ಲಕ, ಯಾವ ಸ್ಕ್ವಾಡ್ ಹಾಕಿ ಬರ್ಲಿಕ್ಕ ಏನೂ ಬರಂಗಿಲ್ಲ. ವಿದ್ಯಾರ್ಥಿಗಳು ಒಂದು ಎರಡನ್ನ ಮೈಗೂಡಿಸ್ಕೊಳ್ಬೇಕು. ಹೆದರುವುದನ್ನು ಕಲಿಬೇಕು, ಡೇರಿಂಗ್ ಮಾಡುವುದನ್ನು ಕಲಿಬೇಕು. ಹ್ಯಾಂಗ ಡೇರಿಂಗ್ ಅಂದ್ರೆ ಈಗ ನೀವು ಹೆದರ್ಬೇಕು. ಏನು ಪರೀಕ್ಷೆ ಮುಂದೆ ಹ್ಯಾಂಗ್ ಬರ್ತವೆ ಯಾರಿಗೆ ಗೊತ್ತು. ವೆಬ್ ಅದ, ನಾ ಚೆನ್ನಾಗಿ ಅಧ್ಯಯನ ಮಾಡಬೇಕು, ನನಗೆ ತಿಳಿತಂತೇಳಿ ಹೆದರ್ ದಿನ ಅಧ್ಯಯನ ಮಾಡಿ 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 ಮನನ ಐತಿಲ್ಲ, ಫುಲ್ ಡೇರಿಂಗ್ ಬಂದ್ಬಿಡ್ತಾವೆ. ಅವಾಗ ಯಾವ ಸ್ಕ್ವಾಡ್ ಬೇಡ, ಯಾವ ಕ್ಯಾಮ್ರಾ ಬೇಡ. ಆದ್ರೆ ವಿದ್ಯಾರ್ಥಿಗಳು ಅಕಸ್ಮಾತ್ ಕೆಲವೊಂದು ಜನ ವಿದ್ಯಾರ್ಥಿಗಳು ತಪ್ಪು ಭಾವನೆ, ಈಗ ಫುಲ್ ಡೇರಿಂಗ್. ಯಾವಾಗ ಕ್ಲಾಸ್ ನಡೆಯ ಈಗ ಹೋದ್ರೆ ಈಗ ಏನು ಗಣಿತ ಅದೆಷ್ಟು ಮಾತ, ಇಂಗ್ಲೀಷ್ ಅದೆಷ್ಟು ಮಾತ, ಫುಲ್ ಡೇರಿಂಗ್ ಆಗಿ ಲಾಸ್ಟಿಗೆ ಒಟ್ಟು ಲಾಗೋಗಿದ್ದ. ಅದ್ರ ಕಾಲಾಗ ಈಗೆಲ್ಲ ನೀವು ಏನಪ್ಪಾ ಅಂದ್ರೆ ಸ್ವಲ್ಪ ಹೆದರಿ ಅಧ್ಯಯನ ಮಾಡೋದನ್ನ ಮಾಡ್ರಿ. ಆ ರೀತಿ ನಿಮ್ಮ ಗುರುಗಳು ಕೂಡ ಹೇಳಿರ್ತಕ್ಕಂಥ. ಇನ್ನು ಇನ್ನೊಂದು ಮಾತು ಹೇಳ್ತಾ ಇದ್ದೀನಿ. ಇನ್ನೊಂದು, ನಾನು ಮಾತುಗಾರ ಇದ್ದೀನಿ, ವೇದಿಕೆ ಮೇಲೆ ಇದ್ದವರಿಗೂ ಗೊತ್ತಿದೆ, ನಿಮಗೂ ಗೊತ್ತಿದೆ. ಒಂದು ಮಾತು ಹೇಳ್ತಾ ಇದ್ದೀನಿ, ಬಹಳ ಮಾತಾಡಲ್ಲ, ಅವಶ್ಯಕತೆ ಏನದು ಅಷ್ಟೇ ಮಾತಾಡ್ತೀನಿ. ಮತ್ತೊಮ್ಮೆ ಬೇರೆ ಏನಪ್ಪಾ ಅಂದ್ರೆ ಬೇರೆ ಮಾತಾಡೋಣ. ಇಲ್ಲಿ ನನಗೆ ಹೇಳ್ಬೇಕನ್ಸ್ಯಾರ. ಯಾಕಂದ್ರೆ ಇಲ್ಲಿ ಇನ್ನೊಂದು ಮಾತು, ಯಾರು ಏನಪ್ಪಾ ಅಂದ್ರೆ ಅಸೂಯೆ ಪಡಬೇಡಿ. ಅಸೂಯೆ ಪಡಬೇಡಿ ಅಂದ್ರೆ ಈಗ ನಿಮ್ಮ ಇಂಗ್ಲಿಷ್ ಸರ್ ನೋಟ್ಸ್ ಕೊಟ್ಟಿರ್ತಾರ, ಹಿಂದಿ ಸರ್ ನೋಟ್ಸ್ ಕೊಟ್ಟಿರ್ತಾರ, ಕನ್ನಡ ಸರ್ ನೋಟ್ಸ್ ಕೊಟ್ಟಿರ್ತಾರ. ಆ ನೋಟ್ಸು ಅಕಸ್ಮಾತ್ ಆಗಿ ಯಾವುದರ ವಿದ್ಯಾರ್ಥಿ ಅವತ್ತು ಶಾಲೆ ಕಾಲೇಜು ಅಥವಾ ಇಲ್ಲಿ ಒಟ್ಟು ಬಂದಿರಲಿಲ್ಲ ಅಂತ ತಿಳ್ಕೊಳ್ಳಿ, ಅವ್ರಿಗೆ ನೋಟ್ಸ್ ಕುಡಿಯಾಳಿಗೆ ನೀವು ನಿಷ್ಠೆಯಿಂದ ಅಂಥದ್ದೇ ಕೊಡ್ಬೇಕು. ಯಾವಾಗ ಅವ್ರು ಸರ್ ಕೊಟ್ಟಿದ್ದೆ, ಒಬ್ಬವ್ರು ಹೆಂಗಿತ್ತ ಗೊತ್ತಾನು, ಚಲೋ ಇದ್ದಿದ್ದು ನಾ ಇಟ್ಕೊಂಡು, ಸುಮಾರು ಇದ್ದಿದ್ದು ಅವ್ರಿಗೆ ಕೊಡು, ನನಗಿಂತ ಕಮ್ಮ ಅಂತ ಬೀಳಿ, ನಮಗಿಂತ ಅಂಕ ಕಮ್ಮ ಬೀಳಿ ಅಂದ್ರೆ ನಮಗೆ ಚುಚ್ಚದಂಗ ಆತ. ಹ್ಯಾಂಗ ಅನ್ನೋದು ಹೇಳ್ತೀನಿ ಕೇಳಿ. ಸುಮ್ಮನೆ ಒಂದು ಜೋಕ್, ಬಹಳ ತನಾಗಿ ಬೇಜಾರಾಗಿರ್ಬೋದು. ಉದಾಹರಣೆಗೆ ಇಲ್ಲೇ ಗೇಟ್ ಇದೆ. ಈ ಗೇಟಿನ ಕಡೆ ಒಬ್ಬ ಏನ್ ಮಾಡಿಬಿಟ್ಟು ಅಂದ್ರೆ ಏನೋ ಒಂದು ಸಾಧನೆ ಮಾಡಿ ತಪಸ್ಸು ಮಾಡಿ ಪರಮೇಶ್ವರನ ಹೋಲಿಸ್ಕೋಬೇಕಂತೇಳಿ ಕೂತ್ ಈಚೆ ಕಡೆ ಕಡಿಮೆ ಕರೀತ, ಇದು ಆಳ್ಮೇಲೆ ಅಂತ ತಿಳ್ಕೊಳ್ಳಿ, ಈಚೆ ಕಡೆ ಕಡಿಮೆ. ಈ ಕಡೆ ಒಬ್ಬ ಕೂತ್ ಏನೋ ಒಂದು ಹೆಸರು ಮಾಡ್ಬೇಕು ಅಂತೇಳಿ. ಇವ್ರು ಇಬ್ರು ಯಾವ ರೀತಿ ತಪಸ್ಸಿ ಕೂತ್ರು ಅಂದ್ರೆ ದಾಡಿ ಗೀಡಿ ಬಂದು ಹುತ್ತೆಲ್ಲ ಬೆಳೆದು ಬಿಡುವಾಗ ಮ್ಯಾಲ ಪರಮೇಶ್ವರ ಮತ್ತು ಪಾರ್ವತಿ ಇಬ್ರು ಕೂಡ ಏನಪ್ಪಾ ಅಂತಂದ್ರೆ ಮಾತಾಡ್ಕತ್ತಿರು. ಪಾರ್ವತಿ ಹೇಳಿದ್ರು, ಪರಮೇಶ್ವರ ಅವರೇ, ಆ ಭಕ್ತ ಎಷ್ಟೊಂದು ಕಷ್ಟಪಡ್ಲತ್ತಾರ, ಅಲ್ಲಿ ಹೋಗಿ ನೀವು ಭೇಟಿಯಾಗಿ ಬರ್ರಿ ಅಂತ. ಅವಾಗ ಮೊದಲಿಗೆ ಒಮ್ಮೆ ಪರಮೇಶ್ವರ ಎಲ್ಲಿದಿಂದ, ಸ್ವರ್ಗದಿಂದ ತನ್ನ ಪುಷ್ಪಕ ವಿಮಾನದೊಳಗಿಂದ ಬಂದು ಏನಪ್ಪಾ ಅದು ಒಬ್ಬ ಭಕ್ತನ ಬಳಿ, ಹೇ ಭಕ್ತ, ನಿನ್ನ ತಪಸ್ಸನ್ನು ಕಂಡು ನನಗೆ ಬಹಳ ಸಂತೋಷ ಆಗಿದೆ, ನಿನಗೇನು ಬೇಕು ಕೇಳುವಂತ. ಅವಾಗ ಆ ಭಕ್ತ ಏನು ಕೇಳಬೇಕಾಗಿತ್ತು, ನನಗಿಂತಿಷ್ಟು ಐಶ್ವರ್ಯ ಕೂಡ ಇರಬೇಕಾಗಿತ್ತು. ಇಲ್ಲ ಕಡನಿ ಗ್ರಾಮಕ್ಕೆ ಎಷ್ಟು ಬೇಕು, ಆ ಏನೇನು ಸೌಲಭ್ಯ ಬೇಕು ಅದುವರೆ ಕೂಡ ಇರ್ಬೇಕು. ಇಲ್ಲ ಭಾರತ ದೇಶ ಇಂಥದ್ದು ಏನೇನು ಬೇಕಾಗಿತ್ತು. ಅವ ತಪಸ್ಸಿ ಕೂತ್ರು ಕೂಡ ಅಸೂಯೆ ಅಂತಕ್ಕಂಥದ್ದು ಅವನು ಬಳಿ ಹೋಗಿರ್ಲಿಲ್ಲ. ಅವ ಏನು ಕೇಳ್ದ, ಹೇ ಪರಮೇಶ್ವರ್ ಅವರೇ, ನೀವೇನು ಡೈರೆಕ್ಟ್ ಸ್ವರ್ಗದಿಂದ ನನ್ನ ಬಳಿ ಬಂದಿರೋ ಅಥವಾ ಆಲ್ಮೇಲ್ ಸೈಡ್ ಒಬ್ಬ ತಪಸ್ಸಿ ಕೂತಾನ ಅವನ ಬಳಿನೂ ಹೋಗಿ ಬಂದಿರೋ ಅಂತ ಕೇಳ. ಅವಾಗ ಪರಮೇಶ್ವರ್ ಅವ್ರು ಹೇಳ್ತಾರೆ, ಇಲ್ಲ ನಾ ಸ್ವರ್ಗಟ್ಟು ಎಲ್ಲಿ ಈಚೆ ಕಡೆ ಕಡಿಮೆ ಕಡೆ ಇರ್ತಕ್ಕಂಥ ನಿನ್ನ ಕಡೆನೆ ಬಂದೀನಿ. ಅವಾಗ ಭಕ್ತ ಹೇಳ್ತಿದ್ದಾನೆ, ಪರಮೇಶ್ವರ್ ಅವರೇ, ನೀವು ಅಲ್ಲಿ ಹೋಗ್ತೀರಾ ಅಂತ ಕೇಳ್ತಾರೆ. ಹೌದು. ಹಾಗಾದ್ರೆ ಅವ ಏನು ಬೇಡ್ತಾನಲ್ಲ ಅವನು 2 ಪಟ್ಟು ನನಗೆ ಬೇಕು. ನೋಡಿ, ಅಸೂಯೆ ಮನೋಭಾವ ಇತ್ತಂದ್ರೆ ನೀವು ಪ್ರಯತ್ನ ಪಟ್ಟಿರ್ತೀರಿ, ಏನು ಬೇಕಾದ್ರೆ ಕೇಳಬೇಕು. ಅವ ಕೇಳಿದ್ರೆ 2 ಪಟ್ಟು ತಥಾಸ್ತು ಅಂತೇಳಿ ಪರಮೇಶ್ವರ ತನ್ನ ಪುಷ್ಪಕ ಮಾಡ್ಲಿದ್ದು ಹೋಗಿ ಈ ಕಡೆ ಆಲ್ಮೇಲ್ ಸೈಡ್ ಕೂತಿರ್ತಕ್ಕಂಥ ಭಕ್ತನ ಹತ್ರ, ಹೇ ಭಕ್ತ, ನಿನ್ನ ತಪಸ್ಸೆಯನ್ನು ಕಂಡು ನನಗೆ ಬಹಳ ಸಂತೋಷ ಆಗಿದೆ, ನಿನಗೇನು ಬೇಕು ಕೇಳುವಂತ. ಆ ಭಕ್ತರೇ ಏನರೇ ನಮ್ಮ ಪರಮಾನಂದ ಬೋಧಲಿಂಗೇಶ್ವರ ಶಿಕ್ಷಣ ಸಂಸ್ಥೆಗೆ ಒಳ್ಳೆಯದಾಗಿ ಇಲ್ಲಿ ಕಟ್ಟಡಕ್ಕೆ ಏನು ನಿಂಗೆ ಬೇಕು ಅಂತ ಬೇಡಲಿಲ್ಲ. ಅವನು ಏನಂದ, ಹೇ ಪರಮೇಶ್ವರ್ ಅವರೇ, ನೀವೇನು ಮೊದಲಿಗೆ ಕಡಿಮೆ ಸೈಡ್ ಕೂತು ಭಕ್ತನ ಬಳಿ ಹೋಗಿ ಬಂದಿರೋ ಏನ್ ಡೈರೆಕ್ಟ್ ನನ್ನ ಬಳಿ ಬಂದಿರೋ. ಅವಾಗ ಭಕ್ತಾಗ ಪರಮೇಶ್ವರ ಹೇಳ್ತಾರೆ, ಇಲ್ಲ ಆ ಕಡೆ ಹೋಗಿ ಬಂದಿನಿ, ಆಮೇಲೆ ನಿನ್ನ ಬಳಿ ಬಂದೀನಿ.
ಹಾಗಾದ್ರೆ ಅವನು ಏನು ಕೇಳ್ದ, ನೀವು ಏನು ಬೇಡ್ತಿಲ್ಲ ಅದ್ರ 2 ಪಟ್ಟ ಅದಕ್ಕೆ. ಅವಾಗ ಈ ಓಣ ಏನಂತಾನೆ, ಹಾಗಿದ್ರೆ ನಂದು 1 ಕಣ್ಣು ಒಲಿ ಅಂತ. ಇವನ ಅಭಿಪ್ರಾಯನು ಎಷ್ಟೋ ವರ್ಷಗಳಿಗೆ ಏನಪ್ಪ ತಪಸ್ಸು ಮಾಡಿ ಹುತ್ತು ಬೆಳೆಸ್ಕೊಂಡು ಏನಾರ ಒಂದು ಒಳ್ಳೇದು ಬೇಕಿಲ್ಲ, ನಾನು 1 ಕಣ್ಣು ಒಲಿ ಅಂದ. ಯಾಕಂದ್ರೆ ನಂದು 1 ಹೋದ್ರೆ ಅವನು 2 ಹೋಗ್ತಾವ. ನೋಡಿ ನನ್ನ ನೆಚ್ಚಿನ ವಿದ್ಯಾರ್ಥಿನಿಯರೇ, ಯಾರು ಅಸೂಯೆ ಪಡಬೇಡಿ, ನಿಮ್ಮ ಕೆಪಾಸಿಟಿ ಮ್ಯಾ. ಇನ್ನೊಂದೇನಪ್ಪ ಅಂದ್ರೆ ಇಲ್ಲಿ ಯಾವುದೇ ಜಾತಿ ಶ್ರೀಮಂತಿಕೆ ಏನೇನು ಬರೋದಿಲ್ಲ. ನಮ್ಮ ಬಳಿ ಕೆಪಾಸಿಟಿ ಇತ್ತಂದ್ರೆ ತಾನೇ ಸಮಾಜದೊಳಗೆ ನಮಗೆ ಗುರುತಿಸ್ತಾರೆ. ಹಾಗಾಗಿ ಇಲ್ಲಿ ಅತ್ಯುತ್ತಮವಾಗಿರ್ತಕ್ಕಂಥ ಶಿಕ್ಷಣ ಸಂಸ್ಥೆಯೊಳಗೆ ನೀವು ಕಲಿಲಿಕತ್ತೀರಿ. ಹೀಗಾಗಿ ಏನಪ್ಪಾ ಅಂದ್ರೆ ಅದನ್ನ ಮೈಗೂಡಿಸ್ಕೊಂಡು ನಿಮ್ಮ ಭಾವಿ ಜೀವನ ಉಜ್ವಲಗೊಳಿಸ್ರಿ ಅಂತಕ್ಕಂಥ ಮಾತನ್ನು ಹೇಳ್ತಾ, ಇನ್ನು ಕೊನೆಯದಾಗಿ ಪೂಜ್ಯರ ಒಂದು ಮಾತನ್ನು ಇಲ್ಲಿ ಹೇಳಕ್ಕೆ ಇಷ್ಟಪಡ್ತೀನಿ ನಾನು. ಈಗ ನಿಮ್ಮದು ಪರೀಕ್ಷಾ ಪರ್ವ ಒಂದೇ, ನನಗೆ ಗೊತ್ತಿಲ್ಲ ಸರ್, ಗಂಗನಾಳ್ ಸರ್, ಹೈಸ್ಕೂಲ್ ಹೊತ್ತು ಈಗ 9ನೇ 8ನೇ ಪರೀಕ್ಷೆಗಳಾಗಿಲ್ರಿ. ಒಟ್ಟಾರೆಯಾಗಿ ಏನಾಗಿದ್ರೆ ನಿಮಗೆ ಕೊನೆಯದಾಗ ಒಂದು ಮಾತು ಹೇಳಿ ಮುಗಿಸ್ತಾ ಇದ್ದೇನೆ. ಪರೀಕ್ಷೆ ಇವೆ, ಪರೀಕ್ಷೆ ಟೈಮ್ದಾಗ ನಾವೆಲ್ಲರೂ ಯಾವಾಗ ನಮಸ್ಕಾರ ದೇವರಿಗೆ ನಮಸ್ಕಾರ ಆಳಿಗೆ ಬಹಳ ಹೊತ್ತು ಬಂತು. ಹೀಗಾಗಿ ಏನಪ್ಪ ಅಂತಂದ್ರೆ ಆ ದೇವರಿಂದ ಆಶೀರ್ವಾದ. ಈಗ ನಿಮಗೇನಾಗಿದೆ ಅಂದ್ರೆ 12ನೇ ಶತಮಾನದ ಏನಪ್ಪ ಈರುವರು ಶರಣರು ಜಗದೇವ, ಇನ್ನೊಬ್ಬ ಬಳ್ಳಿಮಮ್ಮಯ್ಯ ಅಂತಕ್ಕಂಥ ಈರುವರು ಶರಣರ ನಾಮಾಂಕಿತವನ್ನ ಹೊತ್ತುಕೊಂಡಿರ್ತಕ್ಕಂಥ ನಮ್ಮ ಪೂಜ್ಯರು, ಅವರ ಆಶೀರ್ವಾದ ನನ್ನ ಮೇಲೂ ಬಹಳ ಇದೆ. ಪೂಜ್ಯರು ನಾವು ಬಹಳ ಕಡೆ ಕೂಡ್ತಿದ್ದೀವಿ ಅಂತ ಪೂಜ್ಯರು ಮತ್ತೆ ಇನ್ನಿತರ ಪೂಜ್ಯರು ಕೂಡ ಇದ್ದಾರೆ. ಅವರ ದಿವ್ಯ ದೃಷ್ಟಿ ನಿಮ್ಮ ಮೇಲೆ ಬೀಳ್ತಿದೆ. ಅವರ ದಿವ್ಯ ದೃಷ್ಟಿ ಅಂದ್ರೆ ನೀವು ಪರೀಕ್ಷೆಗೆ ಹೋಗಲಿಕ್ಕೆ ಅಣಿ ಆಗ್ತಿರ್ತಕ್ಕಂಥ ಅವರ ದಿವ್ಯ ದೃಷ್ಟಿ. ಆಮೇಲೆ ಪೂಜ್ಯರು ಕೂಡ ಮಾತಾಡ್ತಾರೆ. ಅವರ ಮಧುರವಾಗಿರ್ತಕ್ಕಂಥ ನುಡಿಯಿಂದ ನಿಮಗೇನಾಗ್ತದೆ, ಆಶೀರ್ವಾದ ಬರ್ತಿದೆ. ಇದು ಹ್ಯಾಂಗ್ರಿ ಸರ್, ಪರೀಕ್ಷೆದಾಗ ನಮ್ಗೆ ಇದು ಅನುಕೂಲ ಆಗ್ತದೇನ್ರಿ ಅಂತ ಕೇಳೋದಕ್ಕೆ ಒಂದೇ ಒಂದು ಉದಾಹರಣೆಯನ್ನ ನಾನು ಇಲ್ಲಿ ಕೊಡ್ತಾ ಇದ್ದೇನೆ. ಏನಂದ್ರೆ ದ್ವಾಪರ ಕಾಲದೊಳಗೆ, ದ್ವಾಪರ ಯುಗದಲ್ಲಿ ನಾರದ ಮುನಿಗಳು ಶ್ರೀಕೃಷ್ಣ ಪರಮಾತ್ಮನಿಗೆ ಕೇಳುದು, ಶ್ರೀಕೃಷ್ಣ ಪರಮಾತ್ಮ ಅವರೇ ಸತ್ಪುರುಷರ ಅಂದ್ರೆ ಸಾಧು ಸಂತರ ದರ್ಶನ ಮತ್ತು ಅವರ ನುಡಿ ಮುತ್ತುಗಳಿಂದ ಆಗುವ ಲಾಭವೇನು ಅಂತ. ಆವಾಗ ನಾರದ ಮುನಿಗಳಿಗೆ ಅವರು ಶ್ರೀಕೃಷ್ಣ ಪರಮಾತ್ಮ ಏನು ಹೇಳಿದ್ರು, ನೀವು ಸತ್ಪುರುಷರು, ನಾನು ಸತ್ಪುರುಷ, ಹೀಗಾಗಿ ನಾನು ನಿಮಗೆ ಬಾಯಿಯ ಮುಖಾಂತರ ಹೇಳೋದಿಲ್ಲ, ಒಂದು ಉದಾಹರಣೆ ಮುಖಾಂತರ ಹೇಳ್ತೀನಿ. ಏನಿಲ್ಲ, ಅಲ್ಲಿ ಒಂದು ಮುಳ್ಳಿನ ಕಂಟಿ ಮೇಲೆ ಒಂದು ಒತ್ತಿ ಕಟ್ಟು ಕೂತದ, ಹೋಗಿ ಆ ಒತ್ತಿ ಕಟ್ಟು ಕೇಳೋದು ಹೇಳ್ತದ. ಅವಾಗ ನಾರದ ಮುನಿಗಳು ಬಂದ್ರು, ಒತ್ತಿ ಕಟ್ಟೆ ಸತ್ಪುರುಷರ ಅಂದ್ರೆ ಸಾಧು ಸಂತರ ದರ್ಶನ ಮತ್ತು ಅವರ ನುಡಿ ಮುತ್ತುಗಳಿಂದ ಏನಾಗ್ತಿರ್ತಕ್ಕಂಥ ಲಾಭ ಕೇಳಿದ ಕೂಡಲೇ ಒತ್ತಿ ಕಟ್ಟ ಆ ಟೊಂಗಿ ಮೇಲಿನ ದಣ್ಣದ್ ಬಿದ್ದು ಒದ್ದಾಡಿ ಸತ್ತು ಬಿಟ್ಟು. ಸಾಯನ್ ನಾರದ ಮುನಿಗಳಿಗೆ ವಿಚಿತ್ರ ಆಯ್ತು. ಮತ್ತೆ ಬೇಗನೆ ಯಾರ ಬಳಿ ಬಂದ್ರು, ಶ್ರೀಕೃಷ್ಣ ಪರಮಾತ್ಮ ಏನ್ರಿ ಒಂದು ಇದ್ರ ಜೀವ ಹಾನಿ ಮಾಡ್ಲಿಕ್ಕೆ ಹಚ್ಚಿರಿ, ಹೀಗೆ ಈಗಾಗಲೂ ಹೇಳ ಇಲ್ಲ, ಈಗ ಏನ್ ಲೆಕ್ಕದು ಆಗ ಲೆಕ್ಕ. ಇನ್ನೊಂದಲ್ಲಿ ಗಿಡದ ಮೇಲೆ ಗಿಳಿ ಕೂತದ, ಆ ಗಿಳಿಗೆ ಹೋಗಿ ಕೇಳು, ಅವಾಗ ಹೇಳ್ತದ. ಅಲ್ಲಿ ಹೋಗಿ ಮತ್ತೆ ನಾರದ ಮುನಿಗಳು ಅಲ್ಲಿ ಹೋಗಿ ಗಿಳಿರಾಯ ಸತ್ಪುರುಷರ ಅಂದ್ರೆ ಸಾಧು ಸಂತರ ದರ್ಶನದಿಂದ ಮತ್ತು ಅವರ ನುಡಿಮುತ್ತುಗಳಿಂದ, ಆ ನುಡಿಮುತ್ತುಗಳು ಕೇಳಿದಾಗ ನಮಗೆ ಆಗುವ ಲಾಭವೇನು ಅಂತ ಕೂಡಲೇ ಅದು ಆ ಗಿಳಿ ತಂಗಿ ಮೇಲೆ ಬಿದ್ದು ಸತ್ತು ಬಿಡ್ತು. ಅವಾಗ ಏನ್ ಮಾಡಿಬಿಟ್ಟು ಮತ್ತೆ ನಾರದ ಮುನಿಗಳು ಅಲ್ಲಿ ಶ್ರೀಕೃಷ್ಣ ಪರಮಾತ್ಮ ಹತ್ರ ಬಂದು ಅವಾಗ ಹೇಳಿದ್ರು, ಹೀಗಾಯ್ತು, ನನಗೆ ಒಂದು ಜೀವನ ಕಳೆದಂಗಾಯ್ತು ಅಂತ. ಇಲ್ಲಿ ಕೊನೆಯದಾಗಿ ಏನಪ್ಪಾ ಅಂತಂದ್ರೆ ಹೇಳ್ತಿದ್ದೀನಿ, ಅಲ್ಲಿ ಒಂದು ಗೋವು ಮೇಯ್ಲಿಕ್ಕತ್ತದ, ಅದಕ್ಕೆ ಹೋಗಿ ಕೇಳು. ಅವಾಗ ನಾರದ ಮುನಿಗಳಿಗೆ ಹೆದರಿಕೆ, ಒತ್ತಿ ಕಟ್ಟಕ್ಕೆ ಯಾರು ಇಲ್ಲಿಲ್ಲ ಗಪ್ ಕೂತ್ರು, ಗಿಳಿಗೆ ಯಾರು ಇಲ್ಲಿಲ್ಲ ಗಪ್ ಕೂತ್ರು. ಇನ್ನು ಆಕಳು ಗೋವು ಅಂದ್ರೆ ಆಕಳಕ್ಕೆ ಏನೇನೈತಂದ್ರೆ ನನಗೆ ಬಿಡಂಗಿಲ್ಲ ಅನ್ಕೋತೆ ಹೋಗಿ, ಓ ಗೋ ಮಾತೆ, ಸತ್ಪುರುಷರ ದರ್ಶನದಿಂದ ಹಾಗೂ ಏನಪ್ಪಾ ಅವ್ರ ನುಡಿಮುತ್ತುಗಳಿಂದ ಆಗುವ ಲಾಭವೇನು. ಆ ಟನಟಿಗೆ ಅದು ಗೋವು ಕೂಡ ಆಕಳು ಕೂಡ ಬಿದ್ದು ಒದ್ದಾಡಿ ಸತ್ತು ಬಿಡು. ಅವಾಗ ನಾರದ ಮುನಿಗಳು ಮತ್ತೆ ಇಲ್ಲಿ ಬಂದು ಕೇಳಿದ್ರು, ಗೋ ಹತ್ಯೆ ಪಾಪ ಮಾಡಿಸಿರಲ್ಲ ಅಂತ ಹೇಳಿದಾಗ ಶ್ರೀಕೃಷ್ಣ ಪರಮಾತ್ಮ ಹೇಳ್ತಾನೆ, ಕೊನೆಯದಾಗಿ ಏನಪ್ಪಾ ಅಂದ್ರೆ ಈ ದೇಶವನ್ನ ಆಳ್ತಿರ್ತಕ್ಕಂಥ ರಾಜನಿಗೆ ಇದೀಗ ತಾನೇ ಮಗು ಹುಟ್ಟದ, ಅವ್ರಿಗೆ ಕೇಳಿ. ಅವಾಗ ನಾರದ ಮುನಿಗಳಂದ್ರು, ಇವಕ್ಕೆಲ್ಲ ಹೋಯ್ತು, ರಾಜನ ಮಗ ಸತ್ತು ನನಗೆ ಇರಂಗಿಲ್ಲ ಅನ್ಕೋತ ಅಂದ್ಕೊತು ಹೋದ್ರು. ಹೋಗಿ ರಾಜನಿಗೆ ಹೇಳಿದ್ರು, ಈಗ ನಿಮ್ಮ ಮಗುವಿನ ಜೊತೆಗೆ ಮಾತಾಡ್ಬೇಕಾಗತ್ತೆ. ಅವಾಗ ಇವ್ರು ಹೆದರ್ತಾ ಇದ್ರು. ಕಾಟಾಡಿಗೆ ರಾಜ ಆಜ್ಞೆ ಮಾಡ್ರ, ಇವರಿಗೆಲ್ಲ ಸತ್ಕಾರ ಮಾಡುದು. ರಾಜ ಆಜ್ಞೆ ಮಾಡೋಣ, ಅದೇ ತಾನೇ ಹುಟ್ಟಿರ್ತಕ್ಕಂಥ ಮಗುವಿಗೆ ತಂದ್ರಲ್ಲಿ ರಾಣಿ ತಂದು ಕೊಳ್ಳೆ ನೀವು ಗಣ ನಡೋದಕ್ಕತ್ರು ಕೇಳಲಾದ್ರು. ಆ ಮಗುನೇ ಅಂತಿದೆ, ಹೋ ಸತ್ಪುರುಷರಾಗಿರ್ತಕ್ಕಂಥ ನಾರದ ಮುನಿಗಳೇ, ನೀವೇನು ನನಗೆ ಕೇಳಕ್ ಬಂದಿರಿ ಕೇಳಿ. ಅದೇ ತಾನೇ ಹುಟ್ಟಿರ್ತಕ್ಕಂಥ ಮಗು,
ಇವ್ರು ಏನೂ ಅಲ್ಲಿಲ್ಲ. ಅವಾಗ ಹೇಳ್ತಿದ್ದೆ, ಮಗು ನೀವೇನು ಸತ್ಪುರುಷರ ದರ್ಶನ, ಸಾಧು ಸಂತರಿಂದ ದರ್ಶನ ಮತ್ತು ಅವ್ರ ನುಡಿಮುತ್ತುಗಳಿಂದ ಆಗ್ತಿರ್ತಕ್ಕಂಥ ಲಾಭ ಏನು ಅಂತೇಳಿ ನೀವು ಕೇಳಕ್ ಬಂದಿರಲಿಲ್ಲ. ಅದೇ ಹೇಳ್ತೀನಿ ಕೇಳ್ರಿ. ನಾನು ಮೊದಲನೇ ಜನ್ಮ ಒತ್ತಿಕಟ್ಟಾಗಿ ಹುಟ್ಟಿದ್ದೆ. ಅವಾಗ ನಿಮ್ಮ ದರ್ಶನ ಆಯ್ತು, ನಿಮ್ಮ ನುಡಿಮುತ್ತುಗಳು ಕೇಳಿ ಅಂತ ಜೀವನ ಅಂತ್ಯ ಆಯ್ತು. ಎರಡನೇ ಸಲ ನಾನು ಗಿಳಿಯಾಗಿ ಹುಟ್ಟಿದೆ ಎರಡನೇ ಜನ್ಮದಲ್ಲಿ. ಅವಾಗೂ ಕೂಡ ನೀವು ದರ್ಶನ ಕೊಟ್ರಿ, ನಿಮ್ಮ ನುಡಿಮುತ್ತುಗಳು ಕೇಳಿ ಆ ಜೀವಕ್ಕೂ ಅಂತ್ಯ ಆಯ್ತು. ಮುಂದೆ ಒಂದು ಪವಿತ್ರವಾಗಿರ್ತಕ್ಕಂಥ ಗೋವಾಗಿ ಹುಟ್ಟಿದೆ. ಅವಾಗೂ ಕೂಡ ನೀವು ದರ್ಶನ ಕೊಟ್ರಿ, ನಿಮ್ಮ ನುಡಿಮುತ್ತುಗಳನ್ನು ಹೇಳಿದ್ರಿ. ಹೀಗಾಗಿ ಅದು ಅಂತ್ಯ ಆಯ್ತು. ಈಗ ನಿಮ್ಮೆಲ್ಲ ನಿಮ್ಮ ದರ್ಶನದಿಂದ ಈಗ ಒಬ್ಬ ರಾಜನ ಮಗನಾಗಿದ್ದೀನಿ. ಹೀಗಾಗಿ ಯಾವತ್ತೂ ಸತ್ಪುರುಷರ ದರ್ಶನ ಜೊತೆಗೆ ಸತ್ಪುರುಷರ ನುಡಿಗಳು ನಮ್ಮ ಜೀವನದೊಳಗೆ ಅಳವಡಿಸ್ಕೋಬೇಕು. ಅವಾಗ ನಮ್ಮ ಜೀವನ ಸ್ವಾರ್ಥಕ ಆಗ್ತದ. ಈಗ ನಿಮಗೆ ಒಂದೇ ಒಂದು ಏನು ಬಾಳ ಕೊಡ್ತಿದ್ದೀನಿ ಅಂದ್ರೆ, ನಾನು ಪೂಜ್ಯರ ದರ್ಶನ ಮಾಡೀವಿ, ಉಪ್ಪಾರ್ ಸರ್ ಹಿಂಗೆ ಹೇಳ್ಯಾರ, ಪರೀಕ್ಷೆ ಆವಾಗ ನಾವು ಹೆಚ್ಚಿಗೆ ಅಂಕ ಬಿದ್ದೇ ಬೀಳ್ತಾವ್ತೀವಿ. ಒಂದು ಆತ್ಮವಿಶ್ವಾಸ ಇಟ್ಟು ಓದ್ಕೋರಿ, ಯಾರಿಗೆ ಕಮ್ಮಿ ಬೀಳ್ತಾವ್ರ ಅಂಕ. ಬಸು ಸರ್ BK ಔಜಿ ಅವ್ರು ನನ್ನ ವಿದ್ಯಾರ್ಥಿ ಮಿತ್ರ, ಇಬ್ಬರು ನಾವು ಒಂದೇ ಊರನವರು, ಇಲ್ಲಾಂದ್ರೆ ನಮ್ಮ ರಮೇಶ್ ಸರ್ ಹೇಳಿ. ಆವಾಗ ನಿಮ್ಮ ಆತ್ಮವಿಶ್ವಾಸ ತುಂಬ್ತೀರ. ಹೀಗಾಗಿ ಇನ್ನೊಮ್ಮೆ ಹೀಗೆ ಮಾತನಾಡ್ತಾ ಹೋದ್ರೆ ಇನ್ನೂ ಮಾತಾಡಬೇಕು ಅಂತ ಅನಿಸ್ತಾ ಇದೆ. ಹೀಗಾಗಿ ನನ್ನ ಎಣಿಕೆ ಇಲ್ಲದ ತುಣುಕು ಮಾತುಗಳಿಗೆ ತೊಡಕು ಹಾಕಿ ಮೊಟಕುಗೊಳಿಸೋಕ್ಕಿಂತ ಪೂರ್ವದಲ್ಲಿ ನನಗೆ ಇಲ್ಲಿ ಏನಪ್ಪಾ ಅಂದ್ರೆ, ಈ ಒಂದು ಶಿಕ್ಷಣ ಸಂಸ್ಥೆಗೆ ನನಗೆ ನಂಟು ಭಾಳ ಇದ್ದಂಗೆ. ನಮ್ಮ ರಮೇಶ್ ಸರ್ ಏನು ಹೇಳ್ತಾರೆ, ನಾ ಬೆಳಗಾವದಾಗಿದ್ದೆ, ಬರ್ಲಿಕ್ಕೆ ಆಗಲ್ಲ ಈ ಸರ್ ಅಂತ. ಬರ್ಲಿಕ್ಕೆ ಆಗಲ್ಲ ಈಗ ಗೊತ್ತಿಲ್ಲ, ಒಟ್ಟು ಬರ್ಬೇಕಂದ್ರೆ ಬರ್ಬೇಕು. ಹೀಗೆ ಅವು ಆತ್ಮೀಯತೆ. ಹೀಗಾಗಿ ಮೇಲಿನ ಮೇಲೆ ಬಂದಿದ್ದೀನಿ. ಹೀಗಾಗಿ ನನ್ನನ್ನು ಇಲ್ಲಿ ಕರೆಸಿಕೊಂಡು ಅಷ್ಟೇ ಆತ್ಮೀಯತೆಯಿಂದ ಸನ್ಮಾನವನ್ನ ಗೈದಿದ್ದೀರಿ. ಎಲ್ಲ ಬೋಧಕೇತರಿಗೂ ಅದರಲ್ಲಿ ಇದುವರೆಗೂ ಹಿರಿಯರಿದ್ದೀರಿ. ತಾವು ಎಲ್ಲಪ್ಪ ನನ್ನ ಮಾತುಗಳನ್ನು ಕೇಳಿದ್ದೀರಿ. ಜೊತೆಗೆ ನೀವುಗಳು ಕೂಡ ನನ್ನ ಮಾತುಗಳನ್ನ ತಮ್ಮ ಮೈಯೊಳಗೆ ಮೂಡಿಸಿ ಜೀವನದೊಳಗೆ ಉಳಿಸಿಕೊಂಡೇನಪ್ಪ ಅಂತ ನಿಮ್ಮ ಜೀವನ ಯಶಸ್ವಿಗೊಳಿಸುವರಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಇನ್ನೊಮ್ಮೆ ಎಲ್ಲರಿಗೂ ಧನ್ಯವಾದಗಳು ಹೇಳ್ತಾ ನನ್ನ ಮಾತುಗಳಿಗೆ ಮಂಗಲ ಹಾಡ್ತಾ ಇದ್ದೀನಿ. ನಮಸ್ಕಾರ.